ಹಲೋ ಆ್ಯಂಡ್ ವೆಲ್ಕಮ್ ಟು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಒಂದಿಷ್ಟು ಕಾರ್ಪೊರೇಟ್ ಆ್ಯಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಕಾರ್ಪೊರೇಟ್ ಆ್ಯಕ್ಷನ್ಸ್ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಕಂಪ್ನಿಗಳು ಒಂದಿಷ್ಟು ಡಿಸಿಷನ್ಗಳನ್ನು ತಗೊಳ್ತವೆ. ಈ ಡಿಸಿಷನ್ಗಳಿಂದ ಷೇರುಗಳಲ್ಲಿ ಕೆಲವೊಂದು ಬದಲಾವಣೆ ಆಗುತ್ತೆ. ಸೊ ಇದನ್ನು ನಾವು ಕಾರ್ಪೊರೇಟ್ ಆ್ಯಕ್ಷನ್ಸ್ ಅಂತ ಕರಿಬೋದು. ಸೊ ನಮಗೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾಗ ಸಪೋಸ್ ನಾವು ಯಾವುದೋ ಒಂದು ಕಂಪ್ನಿಯ ಶೇರ್ಸನ್ನು ಪರ್ಚೇಸ್ ಮಾಡಿದ್ದಾಗ, ಸೊ ಅಲ್ಲಿ ಏನಾದರೂ ಕಾರ್ಪೊರೇಟ್ ಆ್ಯಕ್ಷನ್ಸ್ ಆದಾಗ ಏನೆಲ್ಲ ನಡಿಬೋದು ಅನ್ನೋದ್ರ ಬಗ್ಗೆ ನಮಗೊಂದು ಐಡಿಯಾ ಇರುತ್ತೆ. ಸೊ ಹಾಗಾದರೆ ಯಾವ್ಯಾವ ಕಾರ್ಪೊರೇಟ್ ಆ್ಯಕ್ಷನ್ಸ್ಗಳು ನಡೆಯುತ್ತೆ ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಡಿವಿಡೆಂಟ್. ಈ ಡಿವಿಡೆಂಟ್ ಅಂದರೆ ಏನಪ್ಪ ಅಂತ ಹೇಳಿದರೆ, ಕಂಪ್ನಿ ತನಗೆ ಬಂದ ಲಾಭದಲ್ಲಿ ಒಂದಿಷ್ಟು ಪಾಲನ್ನು ತನ್ನ ಷೇರುದಾರರಿಗೆ ಕೊಡುವಂಥದ್ದು. ಸೊ ಯಾವುದೋ ಒಂದು ಕಂಪ್ನಿಯಲ್ಲಿ ಹೂಡಿಕೆ ಮಾಡೋದಕ್ಕೋಸ್ಕರ ತನ್ನ ಲಾಭದಲ್ಲಿ ಒಂದು ಪಾಲನ್ನು ಹೂಡಿಕೆದಾರರಿಗೆ ನೀಡುವಂಥದ್ದನ್ನು ನಾವು ಡಿವಿಡೆಂಟ್ ಅಂತ ಕರಿತೀವಿ. ಸೊ ಲಾಭ ಆದಾಗ ಮಾತ್ರ ಅಲ್ಲ, ಕಂಪ್ನಿ ನಷ್ಟ ಆದಾಗಲೂ ಸಹ ಡಿವಿಡೆಂಟನ್ನು ಕೊಡ್ಬೋದು. ಇದು ಕಂಪ್ನಿಗೆ ಬಿಟ್ಟಂಥ ವಿಚಾರ. ಈ ಡಿವಿಡೆಂಟನ್ನು ನಾವು ಹೊಂದಿದ ಷೇರಿನ ಆಧಾರದ ಮೇಲೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಶೇರಿಗೆ 5 ರೂಪಾಯಿ, ಒಂದು ಶೇರಿಗೆ 1 ರೂಪಾಯಿ, ಈ ರೀತಿ ಷೇರಿನ ಆಧಾರದ ಮೇಲೂ ಕೊಡ್ಬೋದು. ಅದೇ ರೀತಿ ಪರ್ಸೆಂಟೇಜ್ ಆಧಾರದ ಮೇಲೂ ಕೊಡ್ಬೋದು. ಪರ್ಸೆಂಟೇಜ್ ಆಧಾರ ಅಂತ ಹೇಳಿದರೆ, ಯಾವುದೋ ಒಂದು ಷೇರಿನ ಫೇಸ್ ವ್ಯಾಲ್ಯೂನ ಪರ್ಸೆಂಟೇಜ್ ಆಧಾರದಲ್ಲಿ ಕೊಡ್ಬೋದು. 50% ಆಫ್ ಫೇಸ್ ವ್ಯಾಲ್ಯೂ ಅಥವಾ 10%, 100%, ಹೀಗೆ ಈ ಫೇಸ್ ವ್ಯಾಲ್ಯೂನ ಆಧಾರದ ಮೇಲೆ ಕೊಡ್ಬೋದು. ಈ ಫೇಸ್ ವ್ಯಾಲ್ಯೂ ಅಂತ ಹೇಳಿದರೆ ಕಂಪ್ನಿ ಯಾವ ಪ್ರೈಸಲ್ಲಿ ಟ್ರೇಡ್ ಆಗ್ತಾ ಇದೆ ಆ ವ್ಯಾಲ್ಯೂ ಅಲ್ಲ. ಕಂಪ್ನಿ ಸ್ಟಾರ್ಟ್ ಮಾಡುವಾಗ ಕಂಪ್ನಿಯ ಪ್ರಮೋಟರ್ ಯಾವುದೋ ಒಂದು ಬೆಲೆಯನ್ನು ನಿರ್ಧಾರ ಮಾಡಿರ್ತಾರೆ. ಸೊ ಆ ಬೆಲೆಯನ್ನು ನಾವು ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ನಾನು ಆಗಲೇ ಹೇಳಿದಾಗೆ, ಕಂಪ್ನಿ ಸ್ಟಾರ್ಟ್ ಮಾಡುವಾಗ ಕಂಪ್ನಿಯ ಓನರ್ ಅಥವಾ ಕಂಪ್ನಿಯ ಪ್ರಮೋಟರ್ ಪ್ರತಿ ಶೇರಿಗೆ ಒಂದಿಷ್ಟು ಬೆಲೆ ಅಂತ ನಿರ್ಧಾರ ಮಾಡಿರ್ತಾರೆ. ಸೊ ಆ ಬೆಲೆಯನ್ನು ನಾವು ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇದು ಫಿಕ್ಸ್ಡ್ ಆಗಿರುತ್ತೆ, ಅಥವಾ ಕಂಪ್ನಿಗಳು ಬೇರೆ ಬೇರೆ ಕಾರ್ಪೊರೇಟ್ ಆ್ಯಕ್ಷನ್ಗಳು ಮಾಡಿದಾಗ ಇದು ಚೇಂಜ್ ಆಗ್ಬೋದು. ಮಾರ್ಕೆಟ್ ವ್ಯಾಲ್ಯೂ ಏನಿದೆ, ಇದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಗೆ ಅನುಗುಣವಾಗಿ ಚೇಂಜ್ ಆಗ್ತಾ ಇರುತ್ತೆ, ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ. ಸೊ ಫೇಸ್ ವ್ಯಾಲ್ಯೂಗೂ ಮಾರ್ಕೆಟ್ ವ್ಯಾಲ್ಯೂಗೂ ಸಂಬಂಧ ಇಲ್ಲ. ಸೊ ಈ ಫೇಸ್ ವ್ಯಾಲ್ಯೂವನ್ನು ಪ್ರಮೋಟರ್ ಡಿಸೈಡ್ ಮಾಡಲಿಕ್ಕೆ ಸ್ವತಂತ್ರ ಆಗಿರ್ತಾರೆ. ತನ್ನ ಪ್ರತಿ ಷೇರಿನ ಬೆಲೆ ಇಷ್ಟು ಅಂತ ಡಿಸೈಡ್ ಮಾಡಲಿಕ್ಕೆ ಅವರು ಸ್ವತಂತ್ರರು. ಅದಕ್ಕೆ ಯಾವುದೇ ಒಂದು ನಿಯಮ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇಲ್ಲ. ಸೊ ಕಂಪ್ನಿಗಳು ಡಿವಿಡೆಂಟನ್ನು ಕೊಡಲೇಬೇಕು ಅಂತೇನಿಲ್ಲ, ರೂಲ್ಸ್ ಏನೂ ಇಲ್ಲ. ಬಟ್ ಇದು ಕಂಪ್ನಿಯ ಆಯ್ಕೆಗೆ ಬಿಟ್ಟ ವಿಚಾರ. ಕಂಪ್ನಿ ಇಷ್ಟಪಟ್ಟರೆ ಡಿವಿಡೆಂಟನ್ನು ಕೊಡ್ಬೋದು, ಪ್ರಾಫಿಟ್ ಮಾಡಿದ್ರು ಕೊಡುತ್ತೆ, ಅಥವಾ ಲಾಸ್ ಮಾಡಿದ್ರು ಕೊಡ್ಬೋದು. ಅದೇ ರೀತಿ ತನಗೆ ಡಿವಿಡೆಂಟ್ ನೀಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀಡದೇನೂ ಇರ್ಬೋದು. ಸೊ ಇದಕ್ಕೆ ಸ್ಪೆಸಿಫಿಕ್ ಆದ ರೂಲ್ಸ್ ಏನೂ ಇಲ್ಲ, ಕೊಡಲೇಬೇಕು ಅಂತ ರೂಲ್ಸ್ ಏನೂ ಇಲ್ಲ. ಈ ಡಿವಿಡೆಂಟನ್ನು ಕ್ಯಾಶ್ ರೂಪದಲ್ಲಿ ಕೊಡುವಂಥದ್ದು ಹೆಚ್ಚು ಬಾಳಿಕೆಯಲ್ಲಿರುವ ವಿಧಾನ. ಸಾಮಾನ್ಯವಾಗಿ ಕಂಪ್ನಿಯ ಆನ್ಯುವಲ್ ಜನರಲ್ ಮೀಟಿಂಗಲ್ಲಿ ಈ ಡಿವಿಡೆಂಟ್ ನೀಡುವ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ಹೇಳಿದರೆ, ಪ್ರತಿ ವರ್ಷ ಕಂಪ್ನಿ ತನ್ನ ಷೇರುದಾರರ ಮೀಟಿಂಗನ್ನು ಮಾಡಬೇಕಾಗತ್ತೆ. ಆ ವರ್ಷದ ಎಂಡಲ್ಲಿ, ಇಯರ್ ಎಂಡ್ ಅಂತ ಹೇಳ್ತೀವಿ, ಏಪ್ರಿಲ್ನಿಂದ ಮಾರ್ಚ್ವರೆಗೆ ನಾವು ಒಂದು ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ಮಾರ್ಚ್ ಮುಗಿದ ನಂತರ ಆ ವರ್ಷದ ಬುಕ್ಸ್ ಆಫ್ ಅಕೌಂಟನ್ನು ಪ್ರಿಪೇರ್ ಮಾಡಿದ ನಂತರ ತನ್ನ ಷೇರುದಾರರ ಮೀಟಿಂಗನ್ನು ಮಾಡಬೇಕಾಗತ್ತೆ. ಅದನ್ನು ನಾವು ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ಇದರಲ್ಲಿ ಇದನ್ನು ಡಿಸೈಡ್ ಮಾಡ್ತಾರೆ. ಇಲ್ಲಿ ಒಂದಿಷ್ಟು ಕೆಲವೊಂದು ಇಂಪಾರ್ಟೆಂಟ್ ಡೇಟ್ಗಳು ಬರುತ್ತೆ. ಅದು ಯಾವುದು ಅಂತ ನೋಡೋದಾದರೆ, ಮೊದಲನೇದಾಗಿ ಅನೌನ್ಸ್ಮೆಂಟ್ ಡೇಟ್ ಅಂತ ಹೇಳಿದರೆ, ಯಾವ ದಿನ ಕಂಪ್ನಿ ಡಿವಿಡೆಂಟನ್ನು ಅನೌನ್ಸ್ ಮಾಡುತ್ತೆ ಆ ದಿನವನ್ನು ನಾವು ಅನೌನ್ಸ್ಮೆಂಟ್ ಡೇಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಇದು AGM ಅಲ್ಲಿ ಇದನ್ನು ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟ್ ಬರುವಂಥ ಇಂಪಾರ್ಟೆಂಟ್ ಡೇಟ್ ರೆಕಾರ್ಡ್ ಡೇಟ್ ಅಂತ ಬರುತ್ತೆ. ಸೊ ರೆಕಾರ್ಡ್ ಡೇಟ್ ದಿನ ಯಾರ ಅಕೌಂಟಲ್ಲಿ ಶೇರ್ಸ್ ಇದೆ ಅವರಿಗೆಲ್ಲ ಡಿವಿಡೆಂಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ರೆಕಾರ್ಡ್ ಡೇಟ್ ಅಂತಿದ್ರೆ, ಇವತ್ತು ನನ್ನ ಡಿಮ್ಯಾಟ್ ಅಕೌಂಟಲ್ಲಿ ಆ ಕಂಪ್ನಿಯ ಶೇರ್ಸ್ ಇದ್ದರೆ ನನಗೆ ಡಿವಿಡೆಂಟ್ ಸಿಗುತ್ತೆ. ಇನ್ನೊಂದು ಡೇಟ್ ಬರುವಂಥದ್ದು ಎಕ್ಸ್ ಡೇಟ್. ಇದು ರೆಕಾರ್ಡ್ ಡೇಟ್ನ ಒಂದು ದಿನ ಬರುತ್ತೆ. ಈ ದಿನಕ್ಕಿಂತ ಮುಂಚೆ ನಾವು ಶೇರ್ಸನ್ನು ಪರ್ಚೇಸ್ ಮಾಡಿರಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ನಾನು ಮೊದಲೇ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಇಲ್ಲಿ T+2 ಸೆಟಲ್ಮೆಂಟ್ ಇರೋದ್ರಿಂದ ಎಕ್ಸ್ ಡೇಟ್ಗಿಂತ ಮುಂಚೆ ನಾವು ಪರ್ಚೇಸನ್ನು ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಪ್ನಿಯ ರೆಕಾರ್ಡ್ ಡೇಟ್ 10 ಅಂತ ಇಟ್ಕೊಳ್ಳಿ. ನನಗೆ 8ನೇ ತಾರೀಕಿಗೆ ನಾನು ಶೇರ್ಸನ್ನು ಪರ್ಚೇಸ್ ಮಾಡಿರಲೇಬೇಕಾಗತ್ತೆ. ರೆಕಾರ್ಡ್ ಡೇಟ್ 10ನೇ ತಾರೀಕು ಅಂತ ಇಟ್ಕೊಳ್ಳಿ. 8ನೇ ತಾರೀಕಿಗೆ ನಾನು ಶೇರ್ಸನ್ನು ಪರ್ಚೇಸ್ ಮಾಡಬೇಕಾಗಿರುತ್ತೆ. ಸೊ 8ನೇ ತಾರೀಕು T ಡೇ ಆಗುತ್ತೆ, 9ನೇ ತಾರೀಕು T1, ಅದು ಎಕ್ಸ್ ಡೇಟ್ ಆಗುತ್ತೆ.
ಸೊ 10ನೇ ತಾರೀಕು ರೆಕಾರ್ಡ್ ಡೇಟ್ ಆಗುತ್ತೆ, ಅಲ್ಲಿ T2. 10ನೇ ತಾರೀಕಿನ ಸಂಜೆ ನನಗೆ ಶೇರ್ಸ್ಗಳು ಕ್ರೆಡಿಟ್ ಆಗುತ್ತೆ. ಸೊ ಅದೇ ದಿನ ರೆಕಾರ್ಡ್ ಡೇಟ್ ಆಗಿರೋದ್ರಿಂದ ಆ ದಿನ ಕಂಪ್ನಿ ಲಿಸ್ಟನ್ನು ತೆಗೆದಾಗ ನನ್ನ ಡಿಮ್ಯಾಟ್ ಅಕೌಂಟಲ್ಲಿ ಸಹ ಶೇರ್ ಇರೋದ್ರಿಂದ ಆ ದಿನ ನನಗೆ ಶೇರ್ ಸಿಗುತ್ತೆ. ಸೊ ಎಕ್ಸ್ ಡೇಟ್ಗಿಂತ ಮುಂಚೆ ನಾವು ಶೇರ್ಸನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಈ ಎಕ್ಸ್ ಡೇಟ್ ದಿನ ಏನಾಗುತ್ತೆ, ಈ ದಿನ ಆ ಡಿವಿಡೆಂಟ್ಗೆ ಅಡ್ಜಸ್ಟ್ ಆಗಿ ಶೇರ್ಸ್ ಪ್ರೈಸ್ ಚೇಂಜ್ ಆಗುತ್ತೆ. ಸೊ ಡಿವಿಡೆಂಟ್ ಕೊಟ್ಟಾಗ ಷೇರು ಬೆಲೆಯಲ್ಲಿ ಒಂದಿಷ್ಟು ಚೇಂಜಸ್ ಆಗುತ್ತೆ. ಆ ಚೇಂಜಸ್ ಈ ಎಕ್ಸ್ ಡೇಟ್ ದಿನ ಆಗುತ್ತೆ. ಸೊ ಎಕ್ಸ್ ಡೇಟ್ ನಂತರ ಯಾರು ಶೇರ್ಸನ್ನು ಪರ್ಚೇಸ್ ಮಾಡ್ತಾರೆ ಅವರಿಗೆ ಡಿವಿಡೆಂಟ್ ಸಿಗೋದಿಲ್ಲ. ಸೊ ನೀವು ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ ಅನ್ನು ನೋಡ್ಬೋದು. ಇಲ್ಲಿ ಗೋದ್ರೇಜ್ ಕನ್ಸ್ಯೂಮರ್ ಅಂತ ಇದೆ, ಅನೌನ್ಸ್ಮೆಂಟ್ ಡೇಟ್ 4/10/2019. ಅದೇ ರೀತಿ ರೆಕಾರ್ಡ್ ಡೇಟ್ 15/11/2019. ಎಕ್ಸ್ ಡೇಟ್ 14 ಇದೆ. ನಾನು ಆಗಲೇ ಹೇಳಿದೆ ರೆಕಾರ್ಡ್ ಡೇಟ್ನ ಒಂದು ದಿನ ಮೊದಲು ಎಕ್ಸ್ ಡೇಟ್ ಅಂತ ಬರುತ್ತೆ. ಸೊ ಎಕ್ಸ್ ಡೇಟ್ ದಿನ ಡಿವಿಡೆಂಟ್ಗೆ ಅಡ್ಜಸ್ಟ್ ಆಗಿ ಶೇರ್ ಪ್ರೈಸ್ ಚೇಂಜ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಡಿವಿಡೆಂಟ್ ಸಿಗಬೇಕು ಅಂತ ಹೇಳಿದರೆ ನೀವು 13/11 ನೀವು ಶೇರ್ಸನ್ನು ಪರ್ಚೇಸ್ ಮಾಡಿರಲೇಬೇಕಾಗತ್ತೆ. ಅದೇ ರೀತಿ ನೀವು ಇಲ್ಲಿ ಡಾಬರನ್ನು ಸಹ ನೋಡ್ಬೋದು, ರೆಕಾರ್ಡ್ ಡೇಟ್ 14 ಇದೆ, ಎಕ್ಸ್ ಡೇಟ್ 13 ಇದೆ. ಸೊ ಇಲ್ಲಿ ನಿಮಗೆ ಡಿವಿಡೆಂಟ್ ಸಿಗಬೇಕಂತ ಹೇಳಿದರೆ ನೀವು 12ನೇ ತಾರೀಕಿನ ದಿವಸ ಶೇರ್ಸನ್ನು ಪರ್ಚೇಸ್ ಮಾಡಿರಲೇಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ 14ನೇ ತಾರೀಕಿಗೆ ನಿಮ್ಮ ಅಕೌಂಟ್ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಸೊ ಆ ರೆಕಾರ್ಡ್ ಡೇಟ್ ದಿನ ನಿಮ್ಮ ಅಕೌಂಟಲ್ಲಿ ಶೇರ್ಸ್ ಇರುತ್ತೆ, ಆಗ ನಿಮಗೆ ಡಿವಿಡೆಂಟ್ ಸಿಗುತ್ತೆ. ಸೊ ಇದಿಷ್ಟು ರೆಕಾರ್ಡ್ ಡೇಟ್, ಎಕ್ಸ್ ಡೇಟ್ನ ಮಹತ್ವ. ಇನ್ನೊಂದು ಬರುವಂಥದ್ದು ಪೇಮೆಂಟ್ ಡೇ. ಯಾವ ದಿನ ನಿಮಗೆ ಡಿವಿಡೆಂಟನ್ನು ಕೊಡ್ತಾರೆ ಆ ದಿನವನ್ನು ನಾವು ಪೇಮೆಂಟ್ ಡೇ ಅಂತ ಕರಿತೀವಿ. ಸೊ ಇನ್ನೊಂದು ಡೇಟ್ ಬರುವಂಥದ್ದು ಪೇಮೆಂಟ್ ಡೇ. ಯಾವ ದಿನ ಡಿವಿಡೆಂಟನ್ನು ಪೇಮೆಂಟ್ ಮಾಡ್ತಾರೋ ಆ ದಿನವನ್ನು ನಾವು ಪೇಮೆಂಟ್ ಡೇ ಅಂತ ಹೇಳ್ತೀವಿ. ಇಂಟ್ರೀಮ್ ಡಿವಿಡೆಂಟ್ ಆದರೆ ಅನೌನ್ಸ್ಮೆಂಟ್ ಮಾಡಿದ 30 ದಿನದ ಒಳಗಾಗಿ ಕೊಡಬೇಕಾಗತ್ತೆ. ಅದೇ ರೀತಿ ಫೈನಲ್ ಡಿವಿಡೆಂಟ್ ಆದರೆ ಆ್ಯನ್ಯುವಲ್ ಜನರಲ್ ಮೀಟಿಂಗ್ನ 30 ದಿನದ ಒಳಗಾಗಿ ಇಲ್ಲಿ ಕೊಡಬೇಕಾಗತ್ತೆ. ಸೊ ಇಂಟ್ರೀಮ್ ಡಿವಿಡೆಂಟ್ ಅಂದರೆ ಏನು ಅಂತ ಹೇಳಿದರೆ ಆರ್ಥಿಕ ವರ್ಷದ ಮಧ್ಯದಲ್ಲಿ ನೀಡುವ ಡಿವಿಡೆಂಟನ್ನು ಇಂಟ್ರಿಮ್ ಡಿವಿಡೆಂಟ್ ಅಂತ ಕರಿತೀವಿ. ಕರೆಂಟ್ಲಿ ಭಾರತದಲ್ಲಿ ಏಪ್ರಿಲಿಂದ ಮಾರ್ಚ್ವರೆಗೆ ಒಂದು ಫಿನಾನ್ಷಿಯಲ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಮಾರ್ಚ್ ಆದ ನಂತರ ಒಂದು AGM ಆಗುತ್ತೆ, ಅಲ್ಲಿ ಡಿವಿಡೆಂಟನ್ನು ಅನೌನ್ಸ್ ಮಾಡಿದರೆ ಅದನ್ನು ನಾವು ಫೈನಲ್ ಡಿವಿಡೆಂಟ್ ಅಂತ ಕರಿತೀವಿ. ಸಪೋಸ್ ಅದೇ ಡಿವಿಡೆಂಟನ್ನು ಅಕ್ಟೋಬರ್ ಅಥವಾ ನವೆಂಬರ್ ಈ ಮಧ್ಯದಲ್ಲಿ ಏನಾದರೂ ಅನೌನ್ಸ್ಮೆಂಟ್ ಮಾಡಿದರೆ ಅದನ್ನು ನಾವು ಇಂಟ್ರಿಮ್ ಡಿವಿಡೆಂಟ್ ಅಂತ ಕರಿತೀವಿ. ಸೊ ಈ ಡಿವಿಡೆಂಟ್ ನಂತರ ಶೇರ್ ಪ್ರೈಸಲ್ಲಿ ಏನು ಚೇಂಜಸ್ ಆಗುತ್ತೆ, ನಾನು ಆಗಲೇ ಹೇಳಿದೆ ಎಕ್ಸ್ ಡೇಟ್ ದಿನ ಶೇರ್ ಪ್ರೈಸಲ್ಲಿ ಚೇಂಜಸ್ ಆಗುತ್ತೆ. ಆ ಎಕ್ಸ್ ಡೇಟ್ ದಿನ ಶೇರು ಡಿವಿಡೆಂಟ್ಗೆ ಅಡ್ಜಸ್ಟ್ ಆಗಿ ಟ್ರೇಡ್ ಆಗುತ್ತೆ ಅಂತ ಹೇಳಿದೆ. ಸೊ ಹಾಗಾದರೆ ಡಿವಿಡೆಂಟ್ ದಿನ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಸೊ ಡಿವಿಡೆಂಟ್ನಿಂದ ಎಕ್ಸ್ ಡೇಟ್ ದಿನ ಏನಾಗುತ್ತೆ ಅಂತ ಹೇಳಿದರೆ ಎಷ್ಟು ಡಿವಿಡೆಂಟ್ ಕೊಟ್ಟಿದೆ ಅಷ್ಟು ಪ್ರೈಸಲ್ಲಿ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಅಡ್ಜಸ್ಟ್ ಆಗಿ ಶೇರ್ ಟ್ರೇಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿಯ ಷೇರು ಬೆಲೆ ₹100 ಇತ್ತು ಅಂತ ಇಟ್ಕೊಳ್ಳಿ. ಇದು ₹2 ಡಿವಿಡೆಂಟನ್ನು ಪರ್ ಶೇರ್ಗೆ ₹2 ಡಿವಿಡೆಂಟನ್ನು ಅನೌನ್ಸ್ ಮಾಡುತ್ತೆ. ಎಕ್ಸ್ ಡಿವಿಡೆಂಟ್ ದಿನ ಏನಾಗುತ್ತೆ ಅಂತ ಹೇಳಿದರೆ ₹100 ಇದ್ದ ಶೇರು ₹2 ಕಡಿಮೆ ಆಗುತ್ತೆ ಅಂತ ಹೇಳಿದರೆ 98ಕ್ಕೆ ಬರುತ್ತೆ. ಸೊ 98ರಿಂದ ಟ್ರೇಡ್ ಆಗುತ್ತೆ. ಸೊ ಡಿವಿಡೆಂಟ್ ನೀಡಿದಾಗ ಕಂಪ್ನಿಯ ಅಸೆಟ್ ಅಥವಾ ಕಂಪ್ನಿಯ ಕ್ಯಾಶಲ್ಲಿ ಕಡಿಮೆ ಆಗೋದ್ರಿಂದ ಅದಕ್ಕನುಗುಣವಾಗಿ ಈ ಶೇರ್ ಪ್ರೈಸ್ ಡಿಕ್ರೀಸ್ ಆಗುತ್ತೆ. ಹಾಗಾದ್ರೆ ನೀವು ಕೇಳ್ಬೋದು ಡಿವಿಡೆಂಟ್ನಿಂದ ಲಾಭ ಏನು ಅಂತ ಹೇಳಿ. ಸೊ ಡಿವಿಡೆಂಟ್ನಲ್ಲಿ ಇಮಿಡಿಯೇಟ್ ಶೇರ್ ಪ್ರೈಸ್ ಕಡಿಮೆ ಆದರೂ ಸಹ ಲಾಂಗ್ ಟರ್ಮಲ್ಲಿ ತುಂಬ ಬೆನಿಫಿಟ್ ಇದೆ. ಸೊ ಹೆಚ್ಚು ಯಾರು ಡಿವಿಡೆಂಟನ್ನು ಕೊಡ್ತಾರೆ ಅಂತ ನೋಡೋದಾದರೆ ಯಾರು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪ್ನಿಗಳಿದ್ದಾವೆ ಅವರು ಮಾತ್ರ ಡಿವಿಡೆಂಟನ್ನು ಕೊಡ್ತಾರೆ. ಯಾರ ಹತ್ರ ತುಂಬ ಕ್ಯಾಶ್ ಇದೆ ಅಥವಾ ಯಾರು ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟನ್ನು ಮಾಡ್ತಾ ಇದ್ದಾರೆ ಅವರು ಮಾತ್ರ ಡಿವಿಡೆಂಟನ್ನು ಕೊಡೋದ್ರಿಂದ ಸೊ ಇದೊಂದು ಪಾಸಿಟಿವ್ ಆಗಿ ನಾವು ನ್ಯೂಸ್ ಆಗಿ ತಗೊಳ್ಬೇಕಾಗತ್ತೆ. ಸೊ ಇಮಿಡಿಯೇಟ್ ಆಗಿ ಶೇರ್ ಪ್ರೈಸಲ್ಲಿ ಕಡಿಮೆ ಆದರೂ ಸಹ ಲಾಂಗ್ ಟರ್ಮಲ್ಲಿ ಅದು ಬೆನಿಫಿಟ್ ಆಗುತ್ತೆ. ಅದು ಹೇಗೆ ಬೆನಿಫಿಟ್ ಅಂತ ಇದೇ ವಿಡಿಯೋದಲ್ಲಿ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಸೊ ಇದಾದ ನಂತರ ಡಿವಿಡೆಂಟ್ ಆದ ನಂತರ ಇನ್ನೊಂದು ಕಾರ್ಪೊರೇಟ್ ಆ್ಯಕ್ಷನ್ ಬರುವಂಥದ್ದು ಸ್ಟಾಕ್ ಸ್ಪ್ಲಿಟ್. ಹೆಸರೇ ಹೇಳುವಂತೆ ಸ್ಟಾಕ್ ಸ್ಪ್ಲಿಟ್ ಅಂತ ಹೇಳಿದ್ರೆ ಸ್ಟಾಕನ್ನು ಭಾಗ ಮಾಡೋದು ಅಂತ ನಾವಿಲ್ಲಿ ಕರಿಬೋದು. ಒಂದಿಷ್ಟು ರೇಷಿಯೋಗಳ ಅನುಗುಣವಾಗಿ ಸ್ಟಾಕನ್ನು ಸ್ಪ್ಲಿಟ್ ಮಾಡ್ತಾರೆ. ಸೊ ನಾನು ಆಗಲೇ ಹೇಳಿದೆ ಫೇಸ್ ವ್ಯಾಲ್ಯೂ ಅಂತ, ಇಲ್ಲಿ ಸ್ಟಾಕ್ನ ಫೇಸ್ ವ್ಯಾಲ್ಯೂವನ್ನು ಸ್ಪ್ಲಿಟ್ ಮಾಡ್ತಾರೆ. ಸೊ ಫೇಸ್ ವ್ಯಾಲ್ಯೂವನ್ನು ಸ್ಪ್ಲಿಟ್ ಮಾಡಿದಾಗ ಅದರ ಮಾರ್ಕೆಟ್ ವ್ಯಾಲ್ಯೂ ಸಹ ಸ್ಪ್ಲಿಟ್ ಆಗುತ್ತೆ. ಇದನ್ನು ಒಂದು ರೇಷಿಯೋದ ಆಧಾರದಲ್ಲಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 2:1, 3:1 ಹೀಗೆ ಬೇರೆ ಬೇರೆ ರೇಷಿಯೋದಲ್ಲಿ ಮಾಡ್ತಾರೆ. ಇಲ್ಲಿ 2:1 ಅಂತ ಹೇಳಿದರೆ ಈಗಿರೋ ಒಂದು ಶೇರ್ ಸ್ಪ್ಲಿಟ್ ಆಗಿ 2 ಆಗುತ್ತೆ ಅನ್ನೋದು ಇದರ ಅರ್ಥ. ಸೊ 2:1 ಅಂತ ಹೇಳಿದರೆ ಈಗಿರುವ ಒಂದು ಶೇರ್ ಸ್ಪ್ಲಿಟ್ ಆದ ನಂತರ 2 ಶೇರ್ ಆಗಿ ಬದಲಾಗುತ್ತೆ ಅಂತ ಇದರ ಅರ್ಥ.
ಇದರ ಬಗ್ಗೆ ಒಂದು ಎಕ್ಸಾಂಪಲನ್ನು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕಂಪ್ನಿ ಶೇರ್ಸನ್ನು ಹೊಂದಿದ್ದೀರಿ ಅಂತ ಇಟ್ಕೊಳ್ಳಿ. ಇದು 2-for-1 ಸ್ಪ್ಲಿಟ್ಟನ್ನು ಮಾಡುತ್ತೆ ಅಂತ ಇಟ್ಕೊಳ್ಳಿ. 2-for-1 ಅಂತ ಹೇಳಿದರೆ ಈಗಿರುವ ಒಂದು ಶೇರ್ ಸ್ಪ್ಲಿಟ್ ಆದ ನಂತರ 2 ಶೇರ್ ಆಗಿ ಬದಲಾಗುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆ ಶೇರಿನ ಕರೆಂಟ್ ಫೇಸ್ ವ್ಯಾಲ್ಯೂ 10 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದು 1000 ರೂಪೀಸ್ ಅಂತ ಇಟ್ಕೊಳ್ಳಿ. ನೀವು ಆ ಕಂಪ್ನಿಯ 100 ಶೇರನ್ನು ಹೊಂದಿದ್ದೀರಿ ನಿಮ್ಮ ಹತ್ರ. ಸೊ ಆಗ ಟೋಟಲ್ ವ್ಯಾಲ್ಯೂ ಏನಾಗುತ್ತೆ, 1000 × 100 1 ಲಕ್ಷ ಆಗುತ್ತೆ. ಸೊ ಈಗ ಕಂಪ್ನಿ 2-for-1 ಸ್ಪ್ಲಿಟ್ ಮಾಡುತ್ತೆ ಅಂತ ಹೇಳಿದ್ರೆ ಈಗಿರೋ ಒಂದು ಶೇರ್ನ 2 ಶೇರ್ ಆಗಿ ಮಾಡುತ್ತೆ. ಸೊ ನಿಮ್ಮ ಹತ್ರ ಈಗ 100 ಶೇರ್ ಇತ್ತು, ಅದನ್ನು 2-for-1 ಸ್ಪ್ಲಿಟ್ ಮಾಡಿದಾಗ ನಿಮ್ಮ ಹತ್ರ 200 ಶೇರ್ಸ್ ಆಯಿತು. 200 ಶೇರ್ಸ್ ಆದಾಗ ಅದರ ವ್ಯಾಲ್ಯೂ ಸಹ ಕಡಿಮೆ ಆಗುತ್ತೆ. ಇಲ್ಲಿ ಫೇಸ್ ವ್ಯಾಲ್ಯೂವನ್ನು ಸಹ ಸ್ಪ್ಲಿಟ್ ಮಾಡಿದ್ದಾರೆ ನೋಡಿ. ಇಲ್ಲಿ 10 ರೂಪಾಯಿದ ಫೇಸ್ ವ್ಯಾಲ್ಯೂ 2-for-1 ಸ್ಪ್ಲಿಟ್ ಆಗ 5 ರೂಪಾಯಿ ಆಗುತ್ತೆ. ಅದೇ ರೀತಿ ಮಾರ್ಕೆಟ್ ವ್ಯಾಲ್ಯೂ ಸಹ ಸ್ಪ್ಲಿಟ್ ಆಗುತ್ತೆ. 1000 ಇದ್ದ ಮಾರ್ಕೆಟ್ ವ್ಯಾಲ್ಯೂ 500ಕ್ಕೆ ಬರುತ್ತೆ. ಬಟ್ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಸೇಮ್ ಇರುತ್ತೆ. ಸೊ ಶೇರು ಜಾಸ್ತಿ ಆದರೂ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗದೇ ಇರೋ ಕಾರಣಕ್ಕಾಗಿ ಸೊ ಈ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂಯಲ್ಲಿ ಈ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಹಾಗಿದ್ರೆ ಏನು ಚೇಂಜಸ್ ಆಗದಿದ್ದ ಮೇಲೆ ಯಾಕೆ ಈ ಸ್ಪ್ಲಿಟ್ಟನ್ನು ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ, ಯಾವುದೋ ಒಂದು ಕಂಪ್ನಿಯ ಬೆಲೆ ತುಂಬ ಜಾಸ್ತಿ ಆದಾಗ ಇನ್ವೆಸ್ಟರ್ ಏನು ತಿಳ್ಕೊಳ್ತಾರೆ, ನಮ್ಮ ಸೈಕಾಲಜಿ ಏನು ಹೇಳುತ್ತೆ, ಯಾವುದೋ ಒಂದು ಕಂಪ್ನಿಯ ಬೆಲೆ ತುಂಬ ಇದ್ದಾಗ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಯಾರು ಹೋಗೋದಿಲ್ಲ. ಅಲ್ಲಿ ಲಿಕ್ವಿಡಿಟಿ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ ತುಂಬ ಜನ ಟ್ರೇಡ್ ಮಾಡಲ್ಲ, ಹೆಚ್ಚು ವಾಲ್ಯೂಮ್ ಇರಲ್ಲ. ಫಾರ್ ಎಕ್ಸಾಂಪಲ್ MRF ಶೇರ್ಸನ್ನು ತಗೊಳ್ಳೋದಾದರೆ MRFನ ಒಂದು ಶೇರಿನ ಬೆಲೆ ಈಗ 65,000 ರೂಪಾಯಿ ಇದೆ. ಸೊ ಸಾಮಾನ್ಯವಾಗಿ ಎಲ್ಲ ಇನ್ವೆಸ್ಟರ್ಗೂ ಒಂದು ಶೇರ್ಸನ್ನು ತಗೊಳ್ಬೇಕಾದ್ರೆ 65,000 ಕೊಡಬೇಕಲ್ಲ ಅಂತ ಅನಿಸುತ್ತೆ. ಸೊ ನಮ್ಮ ಸೈಕಾಲಜಿ ಸಾಮಾನ್ಯವಾಗಿ ಕಡಿಮೆ ಬೆಲೆಯ ಶೇರ್ಸನ್ನೇ ಹುಡುಕತ್ತೆ. ಎಲ್ಲರೂ ಅಷ್ಟೇ, ಯಾವ ಶೇರಿನ ಬೆಲೆ ಕಡಿಮೆ ಇದೆ ಅದನ್ನೇ ಜಾಸ್ತಿ ಬೈ ಮಾಡ್ಲಿಕ್ಕೆ ಹೋಗ್ತಾರೆ, ಯಾಕಂದರೆ ನಮ್ಮ ಹತ್ರ ತುಂಬ ಕ್ವಾಂಟಿಟಿ ಇರಲಿ ಅಂತ. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ MRF ಈಗ 65,000 ರೂಪಾಯಿ ಇದೆ. ಸೊ ನೀವು ಒಂದು ಶೇರ್ಸನ್ನು ಪರ್ಚೇಸ್ ಮಾಡಲಿಕ್ಕೆ 65,000 ಕೊಡಬೇಕಾಗತ್ತೆ. ಸೊ ಹಾಗಾಗಿರೋದ್ರಿಂದ ರಿಟೇಲ್ ಇನ್ವೆಸ್ಟರ್ಗಳು ಹೆಚ್ಚು ಅದರ ಬಗ್ಗೆ ಪರ್ಚೇಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಥವಾ ಹೆಚ್ಚು ಟ್ರೇಡನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಅಲ್ಲಿ ಲಿಕ್ವಿಡಿಟಿ ಕಡಿಮೆ ಇರುತ್ತೆ. ಸೊ ಕಂಪ್ನಿ ಏನು ಮಾಡಬಹುದು ಇಂಥ ಸಂದರ್ಭದಲ್ಲಿ, ತಮ್ಮ ಶೇರ್ಗಳಲ್ಲಿ ರಿಟೇಲ್ ಪಾರ್ಟಿಸಿಪೇಷನ್ನ ಹೆಚ್ಚು ಮಾಡಲಿಕ್ಕೋಸ್ಕರ ಈ ರೀತಿ ಸ್ಪ್ಲಿಟ್ಟನ್ನು ಮಾಡ್ಬೋದು. ಸ್ಪ್ಲಿಟ್ ಮಾಡಿದಾಗ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ. ಸೊ ಶೇರಿನ ಮೌಲ್ಯ ಎಲ್ಲ ಅಷ್ಟೇ ಇರುತ್ತೆ, ಶೇರು ಪ್ರೈಸ್ ಕಡಿಮೆ ಇರುತ್ತೆ. ಸೊ ಒಂದು ಸಲ ಶೇರಿನ ಪ್ರೈಸ್ ಕಡಿಮೆ ಆದಾಗ, ಸೊ ಸಪೋಸ್ ಈಗ 65,000 ಇರುವ MRFನ ಶೇರನ್ನು ಸ್ಪ್ಲಿಟ್ ಮಾಡಿ ಅದರ ಶೇರಿನ ಬೆಲೆ 1,000 ಮಾಡಿದ್ರು ಅಂತ ಇಟ್ಕೊಳ್ಳಿ. ಅಲ್ಲಿ ತುಂಬ ಜನ ರಿಟೇಲ್ ಪಾರ್ಟಿಸಿಪೆಂಟ್ ಟ್ರೇಡ್ ಮಾಡಲಿಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಸೊ ಈ ರೀಸನ್ನಿಂದ ಸ್ಪ್ಲಿಟ್ಟನ್ನು ಮಾಡ್ತಾರೆ. ಸೊ ಇದು ಮಾಡೋದೇನು ಮ್ಯಾಂಡೇಟ್ರಿ ಅಂತಲ್ಲ, ಇದಕ್ಕೆ ಮಾಡಲೇಬೇಕು ಅಂತ ರೂಲ್ಸ್ ಏನಿಲ್ಲ, ಇದು ಕಂಪನಿಗಳಿಗೆ ಬಿಟ್ಟಂತ ವಿಚಾರ. ಈ ಸ್ಟಾಕ್ ಸ್ಪ್ಲಿಟ್ನ ನಂತರ ನೆಕ್ಸ್ಟ್ ಬರುವಂಥ ಕಾರ್ಪೊರೇಟ್ ಆ್ಯಕ್ಷನ್ ಯಾವುದಂತ ನೋಡೋದಾದರೆ ರೈಟ್ಸ್ ಇಶ್ಯೂ ಅಂತ ಕರಿತೀವಿ. ಸೊ ಈ ರೈಟ್ಸ್ ಇಶ್ಯೂ ಏನಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ಕಂಪ್ನಿ IPO ಅನ್ನು ತಂದು ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರುತ್ತೆ. ಇದಾದ ನಂತರ ಇದಕ್ಕೆ ಇನ್ನೊಂದಿಷ್ಟು ಬಂಡವಾಳದ ಅವಶ್ಯಕತೆ ಇರ್ಬೋದು. ಸೊ ಆಗ ಅದು IPOನ ತರಲಿಕ್ಕೆ ಆಗೋದಿಲ್ಲ, ಆಲ್ರೆಡಿ ಲಿಸ್ಟ್ ಆಗಿರೋದ್ರಿಂದ. ಸೊ ಅದು ಬೇರೆ ಮಾರ್ಗವನ್ನು ಹುಡ್ಕೊಳ್ಬೇಕಾಗತ್ತೆ. ಸೊ ಆಗ ಇರುವಂಥ ಇನ್ನೊಂದು ಮಾರ್ಗ ಈ ರೈಟ್ಸ್ ಇಶ್ಯೂ. ಇದನ್ನು ನಾವು ಸೆಕೆಂಡ್ IPO ಅಂತಾನೆ ಕರಿಬೋದು. ಈ ರೈಟ್ಸ್ ಇಶ್ಯೂ ಅಲ್ಲಿ ಏನಾಗುತ್ತೆ, ಆಲ್ರೆಡಿ ಯಾರು ತಮ್ಮ ಕಂಪ್ನಿ ಶೇರ್ಸನ್ನು ಪರ್ಚೇಸ್ ಮಾಡಿದ್ದಾರೆ ಅವರಿಗೆ ಕಂಪ್ನಿ ತನ್ನ ಶೇರನ್ನು ಪುನಃ ಮಾರಾಟ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸೊ ನಾನು ಇನ್ಫೋಸಿಸ್ ಶೇರ್ಸನ್ನು ಹೊಂದಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಇನ್ಫೋಸಿಸ್ ರೈಟ್ಸ್ ಇಶ್ಯೂ ತಂದಾಗ ನನಗೆ ರೈಟ್ ಇರುತ್ತೆ ಆ ಇನ್ಫೋಸಿಸ್ ಶೇರ್ಸನ್ನು ಪುನಃ ಪರ್ಚೇಸ್ ಮಾಡಲಿಕ್ಕೆ. ಸೊ ಹಾಗಾದ್ರೆ ನೀವು ಕೇಳ್ಬೋದು, ಇನ್ಫೋಸಿಸ್ ಶೇರ್ಸ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿದೆ, ನಾನು ಅಲ್ಲಿಂದನೇ ಪರ್ಚೇಸ್ ಮಾಡ್ಬೋದಲ್ಲ, ರೈಟ್ಸ್ ಇಶ್ಯೂ ಅಲ್ಲಿ ಯಾಕೆ ಪರ್ಚೇಸ್ ಮಾಡೋದು ಅನ್ನೋದನ್ನು ಕೇಳೋದಾದರೆ, ಸಾಮಾನ್ಯವಾಗಿ ರೈಟ್ಸ್ ಇಶ್ಯೂ ತರುವಾಗ ಕಂಪ್ನಿಗಳು ಮಾರ್ಕೆಟ್ ಪ್ರೈಸ್ನಿಂದ ಕಡಿಮೆ ಪ್ರೈಸ್ಗೆ ರೈಟ್ಸ್ ಇಶ್ಯೂ ತರ್ತಾರೆ. ಸೊ ಹಾಗಾಗಿ ಮಾರ್ಕೆಟಲ್ಲಿ ಯಾವುದೋ ಒಂದು ಶೇರ್ಸ್ 1,000 ರೂಪಾಯಿ ಟ್ರೇಡ್ ಆಗ್ತಿದೆ ಅಂತ ಇಟ್ಕೊಳ್ಳಿ, ಆ ಕಂಪ್ನಿ ರೈಟ್ಸ್ ಇಶ್ಯೂ ತಂದಾಗ 1,000 ರೂಪಾಯಿಗೆ ತರಲ್ಲ, ಯಾಕಂದರೆ 1,000 ರೂಪಾಯಿ ಕೊಡೋದಾದರೆ ಮಾರ್ಕೆಟಲ್ಲೇ ಅದನ್ನು ಪಡ್ಕೊಳ್ಬೋದು. ಸೊ ಅದಕ್ಕಿಂತ ಕಡಿಮೆ ಕೊಟ್ಟಾಗ ಸೊ ಆಲ್ರೆಡಿ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅವರಿಗೆ ಈ ರೈಟ್ ಸಿಗುತ್ತೆ. ಸೊ ನಾನು ಒಂದು ಕಂಪ್ನಿಯಲ್ಲಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಸೊ ಕಂಪ್ನಿ ಏನು ಮಾಡುತ್ತೆ, ಅವರಿಗೆ ಈ ರೈಟ್ಸನ್ನು ಕೊಡುತ್ತೆ ಪುನಃ ಒಂದಿಷ್ಟು ಶೇರ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ವಿತ್ ಡಿಸ್ಕೌಂಟೆಡ್ ಪ್ರೈಸ್. ಸೊ ಕಡಿಮೆ ಬೆಲೆಗೆ ಇನ್ನಷ್ಟು ಶೇರ್ಸನ್ನು ಆಲ್ರೆಡಿ ಯಾರು ತಮ್ಮ ಕಂಪ್ನಿ ಮೇಲೆ ಹಣವನ್ನು ಹಾಕಿದ್ದಾರೆ ಅವರಿಗೆ ಕೊಡುವಂಥ ಪ್ರಕ್ರಿಯೆಯನ್ನು ನಾವು ರೈಟ್ಸ್ ಇಶ್ಯೂ ಅಂತ ಕರಿತೀವಿ. ಸೊ ಇದು IPO ಆದ ನಂತರ ಕಂಪ್ನಿಗೆ ಏನಾದರೂ ಹಣದ ಅವಶ್ಯಕತೆ ಇದ್ದಾಗ ಇದನ್ನು ತರ್ತವೆ. ಈ ರೈಟ್ಸ್ ಇಶ್ಯೂ ಅಲ್ಲಿ ಅಷ್ಟೇ ಒಂದು ನಿರ್ದಿಷ್ಟವಾದ ರೇಷಿಯೋ ಪ್ರಕಾರ ರೈಟ್ಸ್ ಇಶ್ಯೂವನ್ನು ಮಾಡಲಾಗುತ್ತೆ. ಉದಾಹರಣೆಗೆ 1:5 ಅಂತ ಇಟ್ಕೊಳ್ಳಿ. ಹೀಗಂತಂದರೆ ನೀವು 5 ಶೇರನ್ನು ಹೊಂದಿದರೆ ನಿಮಗೆ 1 ಶೇರನ್ನು ಪರ್ಚೇಸ್ ಮಾಡುವಂಥ ಅವಕಾಶ ಇರುತ್ತೆ.
ಸೊ ಈ ರೀತಿ ಡಿಫ್ರೆಂಟ್ ರೇಷಿಯೋ ಇರುತ್ತೆ. ಸೊ ಇಲ್ಲಿ 1:5 ಅಂತ ಹೇಳಿದ್ರೆ ನಿಮ್ಮ ಹತ್ರ 5 ಶೇರ್ ಇದ್ರೆ ನೀವು 1 ಶೇರ್ಸ್ ಅನ್ನ ಪರ್ಚೇಸ್ ಮಾಡೋ ರೈಟ್ ನಿಮಗೆ ಸಿಗುತ್ತೆ ಅಂತ ಹೇಳುತ್ತೆ. ಇಲ್ಲಿ ಕೂಡ ನಾನು ಆಗ್ಲೇ ಹೇಳಿದಾಗೆ ಎಕ್ಸ್ ಡೇಟ್ ಮತ್ತೆ ರೆಕಾರ್ಡ್ ಡೇಟ್ ಅಂತ ಇರುತ್ತೆ. ಸೊ ಎಕ್ಸ್ ಡೇಟ್ ಕಿಂತ ಮುಂಚೆ ನೀವು ಶೇರ್ಸ್ ಅನ್ನ ಪರ್ಚೇಸ್ ಮಾಡಬೇಕಾಗಿರುತ್ತೆ. ಸೊ ರೆಕಾರ್ಡ್ ಡೇಟ್ ದಿನ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಶೇರ್ಸ್ ಇದ್ರೆ ನೀವು ರೈಟ್ಸ್ ಇಶ್ಯೂ ಅಲ್ಲಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ ಹಕ್ಕುದಾರರಾಗಿರ್ತೀರಿ. ನೀವು ಯಾವುದೋ ಒಂದು ಕಂಪ್ನಿ ಶೇರ್ಸ್ ಅನ್ನು ಹೊಂದಿರ್ತೀರಿ, ಆ ಕಂಪ್ನಿ ರೈಟ್ಸ್ ಇಶ್ಯೂ ತರುತ್ತೆ. ನೀವು ರೈಟ್ಸ್ ಇಶ್ಯೂ ಅಲ್ಲಿ ಪಾಲ್ಗೊಳ್ಳಲೇಬೇಕು ಅಂತಿಲ್ಲ. ನಿಮಗೆ ಇಷ್ಟ ಇದ್ರೆ, ಆ ಕಂಪ್ನಿ ಇಷ್ಟ ಆದರೆ ನೀವು ಮಾರ್ಕೆಟ್ಗಿಂತ ಡಿಸ್ಕೌಂಟೆಡ್ ಬೆಲೆಯಲ್ಲಿ ರೈಟ್ಸ್ ಇಶ್ಯೂ ಅಲ್ಲಿ ಸಿಗ್ತಾ ಇರೋದ್ರಿಂದ ನೀವು ಪರ್ಚೇಸ್ ಮಾಡ್ಬೋದು. ಅದೇ ರೀತಿ ಪರ್ಚೇಸ್ ಮಾಡದೇನು ಇರ್ಬೋದು. ರೈಟ್ಸ್ ಇಶ್ಯೂ ಆದ ನಂತರ ಕಂಪ್ನಿಯ ಷೇರು ಪ್ರೈಸಲ್ಲಿ ಇಳಿಕೆಯನ್ನು ನೋಡ್ಬೋದು ನಾವು. ಅದು ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಅಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ 1:2 ರೈಟ್ಸ್ 50% ಡಿಸ್ಕೌಂಟ್ನಲ್ಲಿ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಒಂದು ಕಂಪ್ನಿಯ 100 ಶೇರನ್ನು ಹೊಂದಿದ್ದೇನೆ, ಅದರ ಬೆಲೆ ₹100 ಇದೆ ಅಂತ ಇಟ್ಕೊಳ್ಳಿ. ನನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗಿ ಏನಾಗುತ್ತೆ, 10,000 ಆಗುತ್ತೆ. ಸೊ ಇಲ್ಲಿ 1:2 ರೈಟ್ಸ್ ಇಶ್ಯೂ ಬರುತ್ತೆ. ಅಂದರೆ 2 ಶೇರಿಗೆ 1 ಶೇರ್ ಇಲ್ಲಿ ನಮಗೆ ಪರ್ಚೇಸ್ ಮಾಡುವಂಥ ಹಕ್ಕು ಸಿಗುತ್ತೆ. ಸೊ ನಾನು 100 ಶೇರ್ ಹೊಂದಿದ್ದೀನಿ, ನನಗಾಗ 50 ಶೇರ್ಸನ್ನು ಪರ್ಚೇಸ್ ಮಾಡುವಂಥ ಹಕ್ಕು ಸಿಗುತ್ತೆ. ಸೊ 50% ಡಿಸ್ಕೌಂಟ್ ರೇಟಲ್ಲಿ ಬರ್ತಾ ಇದೆ. ಶೇರಿನ ಪ್ರೈಸ್ ಈಗ ₹100 ಇದೆ. ಸೊ 50% ಡಿಸ್ಕೌಂಟ್ ಅಂದರೆ ₹50 ಬರ್ತಾ ಇದೆ. ಸೊ ನನಗಿಲ್ಲಿ ಏನು ರೇಟ್ ಸಿಕ್ತು, ₹50 50 ಶೇರ್ಸನ್ನು ಪರ್ಚೇಸ್ ಮಾಡುವ ಅವಕಾಶ ಸಿಕ್ತು. ಸೊ ನಾನೇನು ಮಾಡ್ತೀನಿ, ಪರ್ಚೇಸ್ ಮಾಡ್ತೀನಿ. ಸೊ ಇಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಆಗುತ್ತೆ 2,500. ಸೊ ಇಷ್ಟಾದ ನಂತರ ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, ಮೊದಲು ನಾನು 10,000 ಮಾಡಿದ್ದೆ, ನೆಕ್ಸ್ಟ್ 2,500 ಮಾಡ್ತೀನಿ. ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ 12,500 ಆಗುತ್ತೆ. ಅದೇ ರೀತಿ ನನ್ನ ಹತ್ರ ಟೋಟಲ್ ಶೇರ್ ಮುಂಚೆ 100 ಮಾಡಿದ್ದೆ, ಈಗ 50 ಮಾಡ್ತೀನಿ, ಟೋಟಲಿ 100 ಶೇರ್ ಆಗುತ್ತೆ. ಸೊ ಈ ಪ್ರೋಸೆಸ್ ಆದ ನಂತರ ಷೇರು ಬೆಲೆ ಇದಕ್ಕನುಗುಣವಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ನನ್ನ ಕೇಸಲ್ಲಿ ಏನಾಗುತ್ತೆ, 83ಕ್ಕೆ ಬರುತ್ತೆ. ಸೊ ಇದೇ ರೀತಿ ಕಂಪ್ನಿ ಮಟ್ಟದಲ್ಲೂ ಸಹ ಇದೇ ರೀತಿಯಲ್ಲಿ ಈ ಶೇರ್ ಪ್ರೈಸ್ ಅಡ್ಜಸ್ಟೆಡ್ ಆಗಿ ಟ್ರೇಡ್ ಆಗುತ್ತೆ. ಒಂದಿಷ್ಟು ಎಕ್ಸ್ಟ್ರಾ ಶೇರ್ಗಳು ಆ್ಯಡ್ ಆದಾಗ ಈ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಬೈ ಬ್ಯಾಕ್ ಆಫ್ ಶೇರ್ಸ್ ಅಂತ. ಹೆಸರೇ ಹೇಳುತ್ತೆ ಬೈ ಬ್ಯಾಕ್. ಇಲ್ಲಿ ಏನಾಗುತ್ತೆ, ಕಂಪ್ನಿ ತನ್ನ ಶೇರ್ಸನ್ನು ಇನ್ವೆಸ್ಟರಿಂದನೇ ಪರ್ಚೇಸ್ ಮಾಡುತ್ತೆ. ಸೊ ಆಲ್ರೆಡಿ IPO ಮುಖಾಂತರ ಶೇರ್ಸನ್ನು ಅಲಾಟ್ ಮಾಡಿರುತ್ತೆ. ಸೊ ಬೈ ಬ್ಯಾಕಲ್ಲಿ ಯಾರ್ಯಾರು ತಮ್ಮ ಕಂಪ್ನಿ ಶೇರ್ಸನ್ನು ಹೊಂದಿದ್ದಾರೆ ಅವರಿಂದ ಇದು ಕಂಪ್ನಿ ವಾಪಸ್ ಪರ್ಚೇಸ್ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಬೈಬ್ಯಾಕ್ ಆಫ್ ಶೇರ್ಸ್ ಅಂತ ಕರಿತೀವಿ. ಯಾವ ಕಂಪ್ನಿಯಲ್ಲಿ ಎಕ್ಸೆಸ್ ಕ್ಯಾಶ್ ಇದೆ ಅಂದರೆ ತುಂಬ ಕ್ಯಾಶ್ ಇದೆ, ಅದಕ್ಕೆ ಬೇರೆ ಏನು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋ ಪ್ಲಾನ್ ಇಲ್ಲ, ಸೊ ಆ ಕಂಪ್ನಿಗಳು ಈ ಬೈಬ್ಯಾಕ್ ಆಫ್ ಶೇರ್ಸನ್ನು ಮಾಡ್ಬೋದು. ಈ ಬೈಬ್ಯಾಕ್ ಆಫ್ ಶೇರ್ಸ್ ಮಾಡಿದಾಗ ಷೇರು ಸಂಖ್ಯೆಯಲ್ಲಿ ಕಡಿಮೆ ಆಗುತ್ತೆ. ಅದೇ ರೀತಿ EPS ಮತ್ತು ರಿಟರ್ನ್ ಆನ್ ಕ್ಯಾಪಿಟಲ್ ಅಲ್ಲಿ ಹೆಚ್ಚಾಗುತ್ತೆ. ಸೊ ಫಂಡಮೆಂಟಲಿ ಯಾವ ಕಂಪ್ನಿಗಳು ಸ್ಟ್ರಾಂಗ್ ಆಗಿರ್ತವೆ, ಸೊ ಅವು ಮಾತ್ರ ಬೈಬ್ಯಾಕ್ ಮಾಡುತ್ತೆ. ಸೊ ಈ ಬೈಬ್ಯಾಕ್ ಮಾಡೋದ್ರಿಂದ ಕಂಪ್ನಿ ಇದೊಂದು ಪಾಸಿಟಿವ್ ನ್ಯೂಸ್ ಅಂತಲೂ ಸಹ ಹೇಳ್ಬೋದು. ಇಲ್ಲಿ 2 ರೀತಿಯ ಟೈಪ್ ನೋಡ್ಬೋದು ನಾವು ಬೈಬ್ಯಾಕಲ್ಲಿ, ಓಪನ್ ಮಾರ್ಕೆಟ್ ಪರ್ಚೇಸ್ ಮತ್ತು ಟೆಂಡರ್ ಮೆಥಡ್ ಅಂತ. ಸೊ ಇಲ್ಲಿ ಓಪನ್ ಮಾರ್ಕೆಟ್ ಪರ್ಚೇಸಲ್ಲಿ ಏನಾಗುತ್ತೆ, ಸಾಮಾನ್ಯ ಇನ್ವೆಸ್ಟರ್ ಅಂತೆ ಮಾರ್ಕೆಟ್ನಿಂದ ಈ ಕಂಪ್ನಿಗಳು ಶೇರ್ಸನ್ನು ಪರ್ಚೇಸ್ ಮಾಡ್ತಾ ಇರ್ತವೆ. ಸೊ ಇದು ಸಾಮಾನ್ಯವಾಗಿ ಗೊತ್ತಾಗೋದಿಲ್ಲ. ಇನ್ನೊಂದು ಟೆಂಡರ್ ಮೆಥಡ್. ಈ ಪ್ರಕ್ರಿಯೆಯಲ್ಲಿ ಕಂಪ್ನಿ ಅನೌನ್ಸ್ ಮಾಡುತ್ತೆ, ನಾವು ಕಂಪ್ನಿ ಶೇರ್ಸನ್ನು ಬೈಬ್ಯಾಕ್ ಮಾಡ್ತಾ ಇದ್ದೀವಿ ಅಂತ. ಸೊ ಯಾರಿಗಾದರೂ ಇಷ್ಟ ಇದ್ದರೆ ಅವರು ಬಿಡ್ ಮಾಡ್ಬೋದು. ಈ ಬೈಬ್ಯಾಕಲ್ಲಿ ಏನಾಗುತ್ತೆ, ಮಾರ್ಕೆಟ್ ಪ್ರೈಸ್ಗಿಂತ ಜಾಸ್ತಿ ಪ್ರೈಸ್ಗೆ ಕಂಪ್ನಿ ಹಣವನ್ನು ಕೊಡುತ್ತೆ ಇನ್ವೆಸ್ಟರ್ಗೆ. ಫಾರ್ ಎಕ್ಸಾಂಪಲ್ ಟೆಂಡರ್ ಮೆಥಡಲ್ಲಿ ಮಾತ್ರ ಇದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿಯ ಶೇರ್ ಪ್ರೈಸ್ ₹100 ಇದೆ ಅಂತ ಇಟ್ಕೊಳ್ಳಿ, ಅದು ಬೈಬ್ಯಾಕ್ ಮಾಡಿದಾಗ ಇನ್ವೆಸ್ಟರಿಂದ ₹100 ಬೈಬ್ಯಾಕ್ ಮಾಡಲ್ಲ, ಜಾಸ್ತಿಗೆ ಮಾಡುತ್ತೆ. 110, 120 ಈ ರೀತಿ ಜಾಸ್ತಿ ಪ್ರೈಸ್ಗೆ ಬೈಬ್ಯಾಕ್ ಮಾಡುತ್ತೆ. ಸೊ ಆಗ ಯಾರಿಗಾದರೂ ಆ ಕಂಪ್ನಿ ಶೇರ್ಸನ್ನು ಮಾರ್ಕೆಟ್ ಪ್ರೈಸ್ಗಿಂತ ಜಾಸ್ತಿಗೆ ಸೇಲ್ ಮಾಡಬೇಕು ಅಂತ ಹೇಳಿದರೆ ಕಂಪ್ನಿಗೆ ಅದನ್ನು ಸೇಲ್ ಮಾಡ್ಬೋದು, ಬಿಡ್ ಹಾಕಿ ಕಂಪ್ನಿಗೆ ಅದನ್ನು ವಾಪಸ್ ಮಾರಾಟ ಮಾಡ್ಬೋದು. ಈ ರೈಟ್ಸ್ ಇಶ್ಯೂ ಮತ್ತು ಬೈಬ್ಯಾಕನ್ನು ಸಹ ಅಷ್ಟೇ ನಮ್ಮ ಟ್ರೇಡಿಂಗ್ ಅಕೌಂಟ್ ಮುಖಾಂತರ ನಾವು ಮಾಡ್ಬೋದು. ನೆಕ್ಸ್ಟ್ ಬರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಬೋನಸ್ ಶೇರ್. ಹೆಸರೇ ಹೇಳುತ್ತೆ ಬೋನಸ್ ಶೇರ್ ಅಂತ ಹೇಳಿದ್ರೆ ಯಾವುದೋ ಒಂದು ಕಂಪ್ನಿ ತನ್ನ ಷೇರುದಾರರಿಗೆ ಉಚಿತವಾಗಿ ಷೇರುಗಳನ್ನು ನೀಡುವಂಥ ಪ್ರಕ್ರಿಯೆ. ಯಾವುದೊಂದು ಕಂಪ್ನಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಈ ಕಂಪ್ನಿ ತನ್ನ ಷೇರುದಾರರಿಗೆ ಬೋನಸ್ ಶೇರ್ಗಳನ್ನು ನೀಡ್ಬೋದು. ಈ ಬೋನಸ್ ಶೇರ್ಗಳನ್ನು ಅಷ್ಟೇ ಒಂದು ರೇಷಿಯೋದ ಆಧಾರದಲ್ಲಿ ನೀಡಲಾಗುತ್ತೆ. ಉದಾಹರಣೆಗೆ 1:1, 2:1 ಈ ರೀತಿ ರೇಷಿಯೋದ ಆಧಾರದಲ್ಲಿ ನೀಡಲಾಗುತ್ತೆ. ಇಲ್ಲಿ 2:1 ಅಂತ ಹೇಳಿದ್ರೆ ಪ್ರತಿ ಒಂದು ಶೇರಿಗೆ ನಿಮಗೆ 2 ಶೇರ್ಗಳು ಫ್ರೀಯಾಗಿ ಸಿಗ್ತಾ ಇದೆ ಅಂತ ಅರ್ಥ.
1:1 ಅಂತ ಹೇಳಿದ್ರೆ ಒಂದು ಶೇರಿಗೆ ನಿಮಗೆ ಒಂದು ಶೇರ್ ಫ್ರೀಯಾಗಿ ಸಿಗ್ತಾ ಇದೆ ಅಂತ ಅರ್ಥ. 2:1 ಅಂತ ಹೇಳಿದ್ರೆ ಒಂದು ಶೇರಿಗೆ ನಿಮಗೆ 2 ಶೇರ್ ಎಕ್ಸ್ಟ್ರಾ ಸಿಗ್ತಾ ಇದೆ, ಎಕ್ಸ್ಟ್ರಾ ಫ್ರೀಯಾಗಿ ಸಿಗ್ತಾ ಇದೆ. ಸೊ ನೀವು ಒಂದು ಶೇರನ್ನು ಹೊಂದಿದ್ರೆ 2:1 ಬೋನಸ್ ಆದಾಗ ನಿಮಗೆ ನಿಮ್ಮ ಹತ್ರ ಟೋಟಲ್ ಆಗಿ 3 ಶೇರ್ ಆಗುತ್ತೆ. ಸೊ ಯಾವುದೋ ಒಂದು ಕಂಪ್ನಿ ಬೋನಸನ್ನು ಅನೌನ್ಸ್ ಮಾಡಿದಾಗ ಆ ಕಂಪ್ನಿಯ ಪ್ರೈಸಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಅಡ್ಜಸ್ಟ್ ಆಗುತ್ತೆ, ಅಂದರೆ ಪ್ರೈಸ್ ಇಳಿಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು 1,000 ರೂಪಾಯಿಯ 100 ಶೇರನ್ನು ಯಾವುದೋ ಒಂದು ಕಂಪ್ನಿದು ಹೊಂದಿದ್ದೀನಿ ಅಂತ ಇಟ್ಕೊಳ್ಳಿ, ಅಲ್ಲಿ 2:1 ಬೋನಸ್ ಇಶ್ಯೂ ಆಗುತ್ತೆ. ಸೊ ಈಗ ನನ್ನ ಹತ್ರ 100 ಶೇರ್ ಇದೆ, ಪ್ರೈಸ್ 1,000 ಇದೆ. ಸೊ ನನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, 1 ಲಕ್ಷ ಆಗುತ್ತೆ. ಸೊ ಕಂಪ್ನಿ 2:1 ಬೋನಸ್ ಅನೌನ್ಸ್ ಮಾಡುತ್ತೆ. ಸೊ 2:1 ಬೋನಸ್ ಅಂತ ಹೇಳಿದರೆ ಒಂದು ಶೇರ್ ಇದ್ದಾಗ 2 ಶೇರ್ ಫ್ರೀಯಾಗಿ ಸಿಗುತ್ತೆ. ಸೊ ನನ್ನ ಹತ್ರ 100 ಶೇರ್ ಇತ್ತು, 200 ಶೇರ್ ಫ್ರೀಯಾಗಿ ಸಿಕ್ತು. ಸೊ ಟೋಟಲ್ ನನ್ನ ಹತ್ರ ಶೇರ್ ಈಗ 300 ಆಯಿತು. ಸೊ ಅದಕ್ಕನುಗುಣವಾಗಿ 334 ರೂಪಾಯಿ ಶೇರ್ನ ಪ್ರೈಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಏನು ನಾನು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಿರೋದ ಕಾರಣ. ಸೊ ಅದೇ ರೇಷಿಯೋಗೆ ಅನುಗುಣವಾಗಿ ಶೇರ್ ಪ್ರೈಸ್ ಬೋನಸ್ ಇಶ್ಯೂ ಆದ ನಂತರ ಡೌನ್ ಆಗುತ್ತೆ. ಸೊ ಹಾಗಾದರೆ ಏನು ಬೆನಿಫಿಟ್ ಇಲ್ವಾ, ಸುಮ್ಮನೆ ಎಕ್ಸ್ಟ್ರಾ ಶೇರ್ ಮಾತ್ರ ಸಿಕ್ತು, ಆದರೆ ಇನ್ ಪ್ರೈಸಲ್ಲಿ ಕಡಿಮೆ ಆಯ್ತಲ್ಲ, ನಮಗೇನು ಬೆನಿಫಿಟ್ ಇಲ್ಲ ಅನ್ನೋದು ನಿಮ್ಗೆ ಅನಿಸಿದರೆ, ಬಟ್ ಇದು ಖಂಡಿತ ತಪ್ಪು. ನಿಮಗೆ ಇಮಿಡಿಯೇಟ್ ಶೇರ್ ಪ್ರೈಸಲ್ಲಿ ಕಡಿಮೆ ಅನಿಸಿದ್ರೂ ಸಹ ಲಾಂಗ್ ಟರ್ಮ್ಗೆ ಹೋದಾಗ ಇಲ್ಲಿ ತುಂಬ ಬೆನಿಫಿಟ್ ಸಿಗುತ್ತೆ. ಈ ಬೋನಸ್ ಶೇರ್ ಕೊಟ್ಟಾಗ ಶೇರ್ನ ಮಾರ್ಕೆಟ್ ಪ್ರೈಸ್ ಮಾತ್ರ ಕಡಿಮೆ ಆಗುತ್ತೆ, ಫೇಸ್ ವ್ಯಾಲ್ಯೂ ಕಡಿಮೆ ಆಗಲ್ಲ. ಸ್ಪ್ಲಿಟ್ಟಲ್ಲಿ ಏನಾಗುತ್ತೆ, ಫೇಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಅದೇ ರೀತಿ ಮಾರ್ಕೆಟ್ ಪ್ರೈಸು ಕಡಿಮೆ ಆಗುತ್ತೆ. ಸೊ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಮಾತ್ರ ಕಡಿಮೆ ಆಗುತ್ತೆ ಅಥವಾ ಮಾರ್ಕೆಟ್ ಪ್ರೈಸ್ ಮಾತ್ರ ಕಡಿಮೆ ಆಗುತ್ತೆ, ಫೇಸ್ ವ್ಯಾಲ್ಯೂ ಕಡಿಮೆ ಆಗಲ್ಲ. ಹಾಗಾಗಿ ಡಿವಿಡೆಂಟ್ ಪಡ್ಕೊಳ್ಳುವಾಗ ನಿಮ್ಗೆ ಇಲ್ಲಿ ಲಾಭ ಆಗುತ್ತೆ. ಇಲ್ಲಿ ಈ ಕೇಸಲ್ಲಿ ಹೇಳೋದಾದ್ರೆ ಬೋನಸ್ ನೀಡಲಿಕ್ಕಿಂತ ಮುಂಚೆ ನಿಮಗೆ 100 ಶೇರಿಗೆ ಡಿವಿಡೆಂಟ್ ಸಿಗ್ತಾ ಇತ್ತು. ಅದಾದ ನಂತರ ಬೋನಸ್ ನೀಡಿದ ನಂತರ ನಿಮಗೆ 300 ಶೇರಿಗೆ ಡಿವಿಡೆಂಟ್ ಸಿಗ್ತಾ ಇದೆ. ಇನ್ನೊಂದು ಲಾಂಗ್ ಟರ್ಮ್ನಲ್ಲಿ ನಮ್ಮ ಶೇರು ಜಾಸ್ತಿ ಆದಾಗ ಅಲ್ಲಿ ಸಹ ನಿಮಗೆ ಬೆನಿಫಿಟ್ ಆಗುತ್ತೆ, ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಅದೇ ರೀತಿ ಈ ಬೋನಸಲ್ಲಿ ಎಕ್ಸ್ ಡೇಟ್ ಮತ್ತು ರೆಕಾರ್ಡ್ ಡೇಟ್ ಅಂತ ಇರುತ್ತೆ. ಸೊ ನೀವು ಎಕ್ಸ್ ಡೇಟ್ಗಿಂತ ಮುಂಚೆ ಪರ್ಚೇಸ್ ಮಾಡಿರಬೇಕಾಗತ್ತೆ ಅದೇ ರೀತಿ ರೆಕಾರ್ಡ್ ಡೇಟ್ ದಿನ ಯಾರ ಡಿಮ್ಯಾಟ್ ಅಕೌಂಟಲ್ಲಿ ಶೇರ್ಸ್ ಇದೆ ಅವರಿಗೆ ಬೋನಸ್ ಶೇರ್ಸ್ ಸಿಗುತ್ತೆ. ಇಲ್ಲೊಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ, ಇದು ವಿಪ್ರೋದ ಎಕ್ಸಾಂಪಲ್. ಸೊ ಬೋನಸ್ ಶೇರ್ ಇಂದ ಯಾವ ರೀತಿ ಬೆನಿಫಿಟ್ ಆಯಿತು ಅನ್ನೋದಕ್ಕೆ ಈ ಎಕ್ಸಾಂಪಲ್ ನಿಮಗೆ ಹೇಳುತ್ತೆ. ಇಲ್ಲಿ 2004 ಇಂದ ಇಲ್ಲಿವರೆಗೂ ಅಂದ್ರೆ 2019 ಮಾರ್ಚ್ ವರೆಗೆ 5 ಬಾರಿ ವಿಪ್ರೋ ಡಿವಿಡೆಂಟ್ ಅನ್ನ ಅನೌನ್ಸ್ ಮಾಡಿದೆ. 2004 ಬಿಗಿನಿಂಗ್ ಅಲ್ಲಿ ನಾವು ಚಾರ್ಟ್ ನ ಡಾಟಾ ಚೆಕ್ ಮಾಡಿದಾಗ ವಿಪ್ರೋದ ಶೇರು ಪ್ರೈಸ್ 80 ರೂಪೀಸ್ ಇತ್ತು. ಸೊ ಕರೆಂಟ್ಲಿ ಅದರ ಶೇರು ಪ್ರೈಸ್ ಸೆಪ್ಟೆಂಬರ್ 30ಕ್ಕೆ ಚೆಕ್ ಮಾಡಿದಾಗ 240, ಅಂದರೆ ನೆಟ್ 200% ರಿಟರ್ನ್ ಅನ್ನು ಕೊಟ್ಟಿದೆ. ಸೊ ಈ ಪ್ರೈಸ್ ಮೇ ಬಿ ಬೋನಸ್ ಮತ್ತು ಸ್ಪ್ಲಿಟ್ಗೆ ಅಡ್ಜಸ್ಟ್ ಆಗಿರ್ಬೋದು, ಆದರೆ ನೀವು ಪರ್ಸೆಂಟೇಜ್ ವೈಸ್ ರಿಟರ್ನ್ ಚೆಕ್ ಮಾಡಿದಾಗ 200% ರಿಟರ್ನ್. ಸೊ ಇಲ್ಲಿ ಬೋನಸ್ ಇಂದ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸಪೋಸ್ ನೀವು ಜನವರಿ 2004 100 ಶೇರ್ಸನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. 2004 ಜೂನಲ್ಲಿ 2:1 ಬೋನಸನ್ನು ಅನೌನ್ಸ್ ಮಾಡುತ್ತೆ ವಿಪ್ರೋ. ಸೊ ನಮಗೆ 200 ಶೇರ್ ಎಕ್ಸ್ಟ್ರಾ ಸಿಗುತ್ತೆ. ನಮ್ಮ ಹತ್ರ ಮುಂಚೆ 100 ಶೇರ್ ಇತ್ತು. ಸೊ ನಮ್ಮ ಟೋಟಲ್ ಶೇರ್ 300 ಆಗುತ್ತೆ. ಸೊ ಅದಾದ ನಂತರ 2005 ಆಗಸ್ಟ್ನಲ್ಲಿ 1:1 ಬೋನಸ್ ಕೊಡುತ್ತೆ. ಸೊ 1:1 ಅಂತ ಹೇಳಿದರೆ ನಮ್ಮ ಹತ್ರ 300 ಶೇರ್ ಇತ್ತು, 300 ಶೇರ್ ಎಕ್ಸ್ಟ್ರಾ ಸಿಕ್ತು. ಸೊ ನಮ್ಮ ಹತ್ರ ಟೋಟಲ್ ಶೇರ್ 600 ಆಯಿತು. ಅದೇ ರೀತಿ 2010 2:3 ಬೋನಸ್ ಅನ್ನು ಅನೌನ್ಸ್ ಮಾಡುತ್ತೆ. ಸೊ ನಮ್ಮ ಹತ್ರ 600 ಶೇರ್ ಇತ್ತು, 400 ಶೇರ್ ನಮಗೆ ಫ್ರೀಯಾಗಿ ಸಿಕ್ತು. ಸೊ ಟೋಟಲ್ ಶೇರ್ ನಮಗೆ 1,000 ಆಗುತ್ತೆ. ಅದೇ ರೀತಿ 2017 ಪುನಃ ಬೋನಸ್ ಅನ್ನು ಅನೌನ್ಸ್ ಮಾಡುತ್ತೆ. ಅದು 1:1 ಬೋನಸ್. ನಮ್ಮ ಹತ್ರ ಆಲ್ರೆಡಿ 1,000 ಶೇರ್ ಇತ್ತು, 1,000 ಶೇರ್ ಫ್ರೀಯಾಗಿ ಸಿಕ್ತು. ನಮ್ಮ ಹತ್ರ ಈಗ 2000 ಶೇರ್ ಆಗುತ್ತೆ. ಅದೇ ರೀತಿ ಮಾರ್ಚ್ 2019 3:1 ಬೋನಸ್ ಅನ್ನು ಕೊಡುತ್ತೆ. ಸೊ ನಮ್ಮ ಹತ್ರ 2,000 ಶೇರ್ ಇತ್ತು, 666 ಶೇರ್ ಎಕ್ಸ್ಟ್ರಾ ಸಿಕ್ತು ಫ್ರೀಯಾಗಿ. ಸೊ ನಮ್ಮ ಹತ್ರ ಮೊದಲು 2,000 ಇತ್ತು, ಟೋಟಲಿ 2,666 ಶೇರ್ಸ್ ಇತ್ತು. ಸೊ ಅರೌಂಡ್ 15 ವರ್ಷದಲ್ಲಿ 100 ಶೇರ್ ಇದ್ದದ್ದು ಕೇವಲ ಬೋನಸ್ನಿಂದ ನಮ್ಮ ಕ್ವಾಂಟಿಟಿ ಶೇರ್ ಏನಾಯಿತು, 2,666 ಶೇರ್ಸ್ ಆಯಿತು. ಸೊ ಅದನ್ನು ಕರೆಂಟ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದರೆ 6,39,840 ಆಗುತ್ತೆ. ಸೊ ಇನಿಷಿಯಲಿ ನಾವು 8,000 ಇನ್ವೆಸ್ಟ್ಮೆಂಟ್ ಮಾಡಿದ್ದದ್ದು. ಸೊ ಕೇವಲ ಬೋನಸ್ನಿಂದ ನಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇಷ್ಟು ಚೇಂಜ್ ಆಗಿದೆ ನೋಡಿ. ಸೊ ಇದು ನಮ್ಮ ಬೋನಸ್ನಿಂದ ಆಗುವಂಥ ಬೆನಿಫಿಟ್. ನೀವು ಲಾಂಗ್ ಟರ್ಮ್ ಯಾವುದೋ ಒಂದು ಕಂಪ್ನಿ ಅನ್ನು ಹೋಲ್ಡ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಆಗ ಬೋನಸ್ ಸಿಕ್ಕಿದಾಗ ನಿಮಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ. ಇದು ಕೇವಲ ಬೋನಸ್ನಿಂದ ಆದ ಬೆನಿಫಿಟ್. ಇಲ್ಲಿ ನಾನು ಡಿವಿಡೆಂಟ್ ಅನ್ನು ಸಹ ಕನ್ಸಿಡರ್ ಮಾಡಲಿಲ್ಲ.
ಹೀಗೆ ಬೋನಸ್ ಶೇರ್ಸ್ ಕೊಡ್ತಾ ಹೋದಾಗ ನಿಮಗೆ ಡಿವಿಡೆಂಟ್ ಇಂದನೂ ಲಾಭ ಆಗುತ್ತೆ. ಸೊ ವಿಪ್ರೋ 2004 ಇಂದ ಎಷ್ಟು ಸಲ ಡಿವಿಡೆಂಟ್ ಕೊಟ್ಟಿದೆ ಅನ್ನೋ ಡೀಟೇಲ್ಸ್ ಇಲ್ಲಿ ನಿಮಗಿದೆ. ವಿಪ್ರೋ 2004 ಇಂದ ಇಷ್ಟು ಡಿವಿಡೆಂಟ್ ಅನ್ನು ಕೊಟ್ಟಿದೆ. ಅದು ನಮ್ಮ ಬೋನಸ್ ಶೇರ್ಸ್ ಆ್ಯಡ್ ಆಗ್ತಾ ಹೋದಾಗೆ ಆ ಡಿವಿಡೆಂಟ್ಸ್ ನಮಗೆ ಜಾಸ್ತಿ ಆಗುತ್ತೆ. ಸೊ ಕೇವಲ ಡಿವಿಡೆಂಟ್ ಇಂದ ನಮಗೆ 74,000 ರೂಪಾಯಿ ಸಿಕ್ಕಿದೆ. ಸೊ ಇದು ಯಾವತ್ತು ಸಾಧ್ಯ ಅಂತ ಹೇಳಿದ್ರೆ, ಯಾವುದೋ ಒಂದು ಕಂಪ್ನಿ ಬೋನಸ್ ಕೊಟ್ಟಾಗ ಆ ಬೋನಸ್ ಶೇರ್ಗಳು ಜಾಸ್ತಿ ಆದಾಗ ಬೋನಸ್ ಅಂದನೂ ಪ್ರಾಫಿಟ್ ಇರುತ್ತೆ, ಅದೇ ರೀತಿ ಡಿವಿಡೆಂಟ್ ಕೊಟ್ಟಾಗಲೂ ಸಹ ನಮಗೆ ಪ್ರಾಫಿಟ್ ಈ ರೀತಿ ಆಗುತ್ತೆ. ನೆಕ್ಸ್ಟ್ ಬರುವಂಥ ಕಾರ್ಪೊರೇಟ್ ಆಕ್ಷನ್ ಯಾವುದಪ್ಪ ಅಂತ ಹೇಳಿದ್ರೆ ಆಫರ್ ಫಾರ್ ಸೇಲ್ ಅಂತ. ಆಫರ್ ಫಾರ್ ಸೇಲ್ ಏನಪ್ಪ ಅಂತ ಹೇಳಿದ್ರೆ, ಕಂಪ್ನಿಯ ಪ್ರಮೋಟರ್ ಯಾರಿದ್ದಾರೆ, ಓನರ್ ಯಾರಿದ್ದಾರೆ, ಅವರು ತನ್ನ ಪಾಲಿನ ಶೇರ್ಸ್ ಅನ್ನ ಜನರಿಗೆ ಮಾರಾಟ ಮಾಡಬಹುದು. ಅದೇ ರೀತಿ 10%ಗಿಂತ ಜಾಸ್ತಿ ಶೇರ್ಸ್ ಅನ್ನ ಯಾರು ಹೊಂದಿದ್ದಾರೆ, ನಾನ್ ಪ್ರಮೋಟರ್ ಆಗಿದ್ದಾರೆ, ಅವರು ಸಹ ಆಫರ್ ಫಾರ್ ಸೇಲ್ ಅನ್ನ ಕೊಡಬಹುದು. ಸೊ ಕರೆಂಟ್ಲಿ ಇದು ಟಾಪ್ 200 ಕಂಪ್ನಿಗಳಿಗೆ ಮಾತ್ರ ಲಭ್ಯ ಇದೆ. ಇಲ್ಲಿಯೂ ಅಷ್ಟೇ ರಿಟೇಲ್ ಇನ್ವೆಸ್ಟರ್ ಇರ್ತಾರೆ, ಕಂಪನೀಸ್ ಇರ್ತವೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಇರ್ತಾರೆ, ಅದೇ ರೀತಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಸಹ ಇದಕ್ಕೆ ಬಿಡ್ ಮಾಡಬಹುದು. ಇಲ್ಲಿ ನಾವು ಕೇವಲ ಒಂದು ಶೇರ್ಸಿಗೂ ಸಹ ಬಿಡ್ ಮಾಡುವಂಥ ಅವಕಾಶ ಇರುತ್ತೆ. ಇದು ರೇರ್ಲಿ ನಡೆಯುವಂಥ ಸಿಚುವೇಶನ್ಗಳು. ಬಟ್ ಈ ಬೋನಸ್ ಶೇರ್ಸ್, ಡಿವಿಡೆಂಟ್ ಇದು ಕಾಮನ್ ಆಗಿ ನಡೆಯುವಂಥ ಕಾರ್ಪೊರೇಟ್ ಆಕ್ಷನ್ಗಳಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ನಡೆಯುವಂಥ ಕಾರ್ಪೊರೇಟ್ ಆಕ್ಷನ್ ಯಾವುದಪ್ಪ ಅಂತ ಹೇಳಿದ್ರೆ ಮರ್ಜರ್ ಅಂಡ್ ಅಕ್ವಿಸಿಷನ್ ಅಂತ ಕರಿಬಹುದು. ಮರ್ಜರ್ ಅಂತ ಹೇಳಿದ್ರೆ 2 ಅಥವಾ ಹೆಚ್ಚು ಕಂಪನಿಗಳು ಒಟ್ಟಾಗಿ ಒಂದಾಗುವುದು ಅಂತ ಅರ್ಥ. ಸೊ ಒಂದೇ ಸೇಮ್ ಬಿಸ್ನೆಸ್ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಕಂಪ್ನಿಗಳೇನಿದ್ದಾವೆ ಅವು ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಒಂದೇ ಎಂಟಿಟಿ ಆದರೆ ಇದನ್ನು ನಾವು ಮರ್ಜರ್ ಅಂತ ಕರಿತೀವಿ. ಹೀಗಾದ ಸಂದರ್ಭದಲ್ಲಿ ಒಂದು ಪರ್ಟಿಕ್ಯುಲರ್ ರೇಷಿಯೋದ ಆಧಾರದ ಮೇಲೆ ಮರ್ಜರ್ ಆಗುವ ಕಂಪ್ನಿಗಳಿಗೆ ಶೇರ್ಸನ್ನು ಕೊಡಲಾಗುತ್ತೆ. ರೀಸೆಂಟ್ ಮರ್ಜರ್ ನೀವು ಕೇಳಿರ್ಬೋದು, ವಿಜಯ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಮತ್ತು ಡೇನಾ ಬ್ಯಾಂಕ್ನ ಮರ್ಜರ್ ಆಯಿತು. ಇಲ್ಲಿ ವಿಜಯ ಬ್ಯಾಂಕ್ ಮತ್ತು ಡೇನಾ ಬ್ಯಾಂಕನ್ನು ಬ್ಯಾಂಕ್ ಆಫ್ ಬರೋಡಾದ ಅಂಡರಲ್ಲಿ ತರಲಾಯಿತು. ಸೊ ಬ್ಯಾಂಕ್ ಆಫ್ ಬರೋಡಾ ಮೇನ್ ಎಂಟಿಟಿಯಾಗಿ ಉಳ್ಕೊಳ್ತು. ಇಲ್ಲಿ 1000 ಷೇರು ಹೊಂದಿದ ವಿಜಯ ಬ್ಯಾಂಕ್ ಷೇರುದಾರರಿಗೆ 402, ಅದೇ ರೀತಿ 1000 ಷೇರು ಹೊಂದಿದ ಡೇನಾ ಬ್ಯಾಂಕ್ ಷೇರುದಾರರಿಗೆ 110 ಬ್ಯಾಂಕ್ ಆಫ್ ಬರೋಡಾ ಷೇರುಗಳನ್ನು ಕೊಡಲಾಯಿತು. ಸೊ ಇದು ಮರ್ಜರ್ನ ಬಗ್ಗೆ. ಸೊ ಇದಿಷ್ಟು ಒಂದಿಷ್ಟು ಕಾರ್ಪೊರೇಟ್ ಆಕ್ಷನ್ಗಳ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.